ರಾಜ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಬಿಜಿಎಸ್ ಹಾಗೂ ಎಸ್ಜೆಬಿ ವಿದ್ಯಾಸಂಸ್ಥೆಗಳು ಹೆಸರುವಾಸಿಯಾಗಿವೆ. ದೇಶ ವಿದೇಶಗಳಲ್ಲಿ ಹೆಸರಾಗಿರೋ ಬಿಜಿಎಸ್ ಸಂಸ್ಥೆಗಳ ಹಿಂದಿನ ಶಕ್ತಿ ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ. ಶಿಕ್ಷಣ, ಆಹಾರ, ಆರೋಗ್ಯ ಸೇವೆಯ ಬಗ್ಗೆ ವಿಶಾಲ ದೃಷ್ಟಿಕೋನ ಹೊಂದಿದ್ದ ಶ್ರೀಗಳ ಕೊಡುಗೆ ನಾಡಿಗೆ ಅಪಾರ. ಶ್ರೀಗಳು 1974ರಲ್ಲಿ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಸ್ಥಾಪಿಸಿದ್ದು ಇಂದು ಈ ಟ್ರಸ್ಟ್ನ ವಿದ್ಯಾಸಂಸ್ಥೆಗಳು 1.5 ಲಕ್ಷಕ್ಕೂ ಅಧಿಕ ಮಕ್ಕಳಿಗೆ ಬೆಳಕಾಗಿವೆ. ಇದಕ್ಕೆ ಕಾರಣೀಭೂತರಾದ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಸ್ಮರಣಾರ್ಥವಾಗಿ ಹಲವಾರು ವರ್ಷಗಳಿಂದ ಸಂಸ್ಥಾಪಕರ ದಿನವಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ. ನವೆಂಬರ್ 21 ಗುರುವಾರದಂದು ಬೆಂಗಳೂರಿನ ಕೆಂಗೇರಿಯಲ್ಲಿರುವ ಬಿಜಿಎಸ್ ಹೆಲ್ತ್ ಅಂಡ್ ಎಜುಕೇಷನ್ ಸಿಟಿ ಕ್ಯಾಂಪಸ್ನಲ್ಲಿ ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಶಿಕ್ಷಣ ಸಂಸ್ಥೆಗಳ ವತಿಯಿಂದ 17ನೇ ಸಂಸ್ಥಾಪಕರ ದಿನಾಚರಣೆಯನ್ನು ಭರ್ಜರಿಯಾಗಿ ಆಚರಿಸಲಾಯಿತು. ಈ ಕಲರ್ಫುಲ್ ಕಾರ್ಯಕ್ರಮದ ಝಲಕ್ ತೋರಿಸ್ತೀವಿ ನೋಡಿ. ಬಿಜಿಎಸ್ ಕ್ಯಾಂಪಸ್ನಲ್ಲಿ ನಡೆದ 17ನೇ ಫೌಂಡರ್ಸ್ ಡೇ ಪರಮ ಪೂಜ್ಯ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಗಳ ಸ್ಮರಣೆ. ಹಲವು ಗಣ್ಯರಿಂದ ಶ್ರೀಗಳ ಪ್ರತಿಮೆಗೆ ಪುಷ್ಪಾರ್ಪಣೆ. ಇದೇ 21 ಹಾಗೂ 22ರಂದು ಬೆಂಗಳೂರಿನ ಕೆಂಗೇರಿಯ ಬಿಜಿಎಸ್ ಹೆಲ್ತ್ ಅಂಡ್ ಎಜುಕೇಷನ್ ಸಿಟಿ ಕ್ಯಾಂಪಸ್ನಲ್ಲಿ ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಶಿಕ್ಷಣ ಸಂಸ್ಥೆಗಳ ವತಿಯಿಂದ 17ನೇ ಬಿಜಿಎಸ್ ಸಂಸ್ಥಾಪಕ ದಿನ ಹಾಗೂ ಬಿಜಿಎಸ್ ಉತ್ಸವವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಮೊದಲ ದಿನ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಹಾಗೂ ಬಿಜಿಎಸ್ ಹಾಗೂ ಎಸ್ಜೆಬಿ ಸಂಸ್ಥೆಗಳ ಎಂಡಿ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳನ್ನು ವಿದ್ಯಾರ್ಥಿಗಳು ಹೂವಿನ ರಥದ ಮೂಲಕ ಮೆರವಣಿಗೆ ಮಾಡಿ ವೇದಿಕೆಗೆ ಕರೆತಂದರು. ಈ ವೇದಿಕೆ ಕಾರ್ಯಕ್ರಮವನ್ನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹಾಗೂ ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ ಎಚ್.ಆರ್. ರಂಗನಾಥ್ ಉದ್ಘಾಟಿಸಿದರು. ಈ ವೇಳೆ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಗೆ ಪುಷ್ಪಾರ್ಪಣೆ ಮೂಲಕ ನಮನ ಸಲ್ಲಿಸಲಾಯಿತು. ಅದ್ಭುತವಾದ ಲೇಸರ್ ಶೋ ಮೂಲಕ ಶ್ರೀಗಳ ಭಾವಚಿತ್ರ ರಚಿಸಲಾಯಿತು. ನಂತರ ದೇವರ ಪ್ರಾರ್ಥನೆಯನ್ನು ವಿದ್ಯಾರ್ಥಿಗಳ ನೃತ್ಯದ ಮೂಲಕ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದ ಉದ್ಘಾಟನೆ ನಂತರ ಮಾತನಾಡಿದ ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ ಎಚ್.ಆರ್. ರಂಗನಾಥ್ ಸರ್, ಬಾಲಗಂಗಾಧರನಾಥ ಸ್ವಾಮೀಜಿಗಳು ಬಿಜಿಎಸ್ ಸಂಸ್ಥೆಗಳನ್ನು ಕಠಿಣ ಪರಿಶ್ರಮದಿಂದ ಕಟ್ಟಿದ್ದಾರೆ. ಚಿನ್ನದ ಆಭರಣ ಮೈಮೇಲೆ ಹಾಕಿಕೊಳ್ಳುವುದು ಸುಲಭ, ಆದರೆ ಚಿನ್ನ ತೆಗೆಯುವುದು ಬಹಳ ಕಷ್ಟ. ಸ್ವಾಮೀಜಿಗಳು ಸರ್ಕಾರ ಮಾಡೋ ದೊಡ್ಡ ಕೆಲಸಗಳನ್ನು ಸಮಾಜ ಸೇವೆಯ ಮೂಲಕ ಮಾಡಿದ್ದಾರೆ ಅಂತ ಹೇಳಿದ್ರು. ವೇದಿಕೆ ಮೇಲಿರೋ ಬೇರೆಯವರ ಏನು ಅನ್ಕೋಬೇಕು, ಅದಕ್ಕೆ ಈ ಚಪ್ಪಳೆ ಹೊಡಿಸೋದು ಯಾಕೆ ಅಂತ ನನಗೆ ಗೊತ್ತಿದೆ. ಆದಷ್ಟು ಬೇಗ ಈ ಜಾಗದಿಂದ ಖಾಲಿ ಮಾಡುವಂತ ಐಡಿಯಾ ಇದೆ. ದೊಡ್ಡ ಸ್ವಾಮೀಜಿಯವರು ಈ ಸಂಸ್ಥೆಗಳನ್ನ ಕಟ್ಟಿದಾಗ ವಾಟ್ ಯು ಆರ್ ಎಂಜಾಯಿಂಗ್ ನೌ, he did not start everything with a silver spoon or a golden spoon. You do not know the struggle he has probably underwent to build these institutions today to this level. It's such difficulties. ಇವತ್ತು ಯಾರಿಗೂ ಗೊತ್ತಾಗಲ್ಲ. ಯಾವಾಗಲೂ ಅಷ್ಟೇ, ಚಿನ್ನದ ಆಭರಣ ಮಾಡಿದ ಮೇಲೆ ಹಾಕೊಳ್ಳೋದು ಸುಲಭ, ಆದ್ರೆ ಚಿನ್ನನ ಭೂಮಿಯಿಂದ ತೆಗೆಯೋದು ಎಷ್ಟು ಕಷ್ಟ ಅಂತ ಬಹಳ ಜನ ಪರಿವಾರ. ಈ ಇನ್ಸ್ಟಿಟ್ಯೂಷನ್ ಹಾಗೆ ನಾನು ದೊಡ್ಡವ್ರ ಜೊತೆ ಅಸೋಸಿಯೇಟ್ ಆಗಿದ್ದು ನನ್ನ ಸೌಭಾಗ್ಯ. ಬಹಳ ಜನ ಕೂತಿರೋರು ಅನ್ನಿಸ್ತಿರ್ಬೋದು, ಸ್ವಾಮೀಜಿಗಳಿಗೆ ಏನ್ ಕಷ್ಟ, ಗುರು ಆರಾಮಾಗಿರ್ತಾರೆ. ಇವತ್ತಿನ ಸಮಾಜದಲ್ಲಿ ಸ್ವಾಮೀಜಿಗಳಿಗೆ ಇರುವಷ್ಟು ಕಷ್ಟ ಬೇರೆಯವ್ರಿಗೆ ಯಾರಿಗೂ ಇಲ್ಲ. The reason is, I will tell you why. Karnataka is a very fortunate state. ನಮ್ಮ ಮಠಗಳು, ನಮ್ಮ ಮಠ ಸಂಪ್ರದಾಯ ಅಂದ್ರೆ ನಮ್ಮ ಈ ಇನ್ಸ್ಟಿಟ್ಯೂಷನ್ಸ್, ಮಧ್ಯ ಇಂಗ್ಲಿಷ್ ಹೇಳ್ತಾ ಇದ್ದೀನಿ, ನಮ್ಮ ಈ ರಾಜ್ಯವನ್ನ ಶಿಕ್ಷಣ ಮತ್ತು ಆರೋಗ್ಯದ ವಿಚಾರದಲ್ಲಿ, ಧರ್ಮ ಬಿಡಿ, ಧರ್ಮ ನಮ್ಮ ಸಂಸ್ಕೃತಿ ಬಿಡಿ, ಈ ವಿಚಾರದಲ್ಲಿ ಸರ್ಕಾರಕ್ಕಿಂತ ದೊಡ್ಡ ಕೆಲಸ ಮಾಡಿ ಉಳಿಸಿವೆ ಅಂತಂದ್ರೆ ನಮ್ಮ ಮಠಗಳಲ್ಲಿ. ಆದರೆ ಅದನ್ನ ಕಟ್ಟುವಾಗ ಅವ್ರುಗಳು ಅನುಭವಿಸಿರುವಂತಹ ಸಂಕಟ ಮತ್ತು ಕಷ್ಟ ಬಹಳ ಜನ ಗೊತ್ತಿಲ್ಲ.
ಇವತ್ತಿನ ಮಾಡರ್ನ್ ಯುಗದಲ್ಲಿ ಸಮಾಜ ಸೇವೆ ಪ್ಲಸ್ ಸ್ವಾರ್ಥ, ದಿ ಸೋಷಿಯಲ್ ಸರ್ವಿಸ್ ಈಸ್ ಆಲ್ಸೋ ಸೆಲ್ಫ್ ಆಗೋದಿದೆ, ಸೆಲ್ಫ್ ಸರ್ವಿಸ್. ಅಂತ ಟೈಮಲ್ಲಿ ಸ್ವಾಮೀಜಿಗಳು ಕಟ್ಟಕ್ಕೆ ಹೊರಟಾಗ ಇವ್ರೇನು ಕಟ್ಟೋರು, ಇವ್ರ ಕೈಯಲ್ಲಾಗತ್ತೆ, ಇವ್ರಿಗೆ ಯಾಕೆ ಬೇಕು, ಸ್ವಾಮೀಜಿ ಆದವ್ರಿಗೆ ಈ ಆಸೆ ಯಾಕೆ, ಅಲ್ಲಿ ಯಾಕೆ ಜಮೀನು ಬೇಕು, ಇಲ್ಲಿ ಯಾಕೆ ಬಿಲ್ಡಿಂಗ್ ಬೇಕು, ಅಲ್ಲಿ ಯಾಕೆ ದುಡ್ಡು ಎತ್ತಬೇಕು, ಇಲ್ಲಿ ಯಾಕೆ ದುಡ್ಡು ಎತ್ತಬೇಕು, ಇವೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ. ಮತ್ತು ಅವರು ಎಷ್ಟೋ ಸರಿ ಅದನ್ನ ಯಾಕೆ ನಾನು ಕೇಳಿಸ್ಕೊಳ್ಳಲ್ಲ ಅಂತ ಹೇಳಿದ್ದು ಕೇಳಿಸ್ಕೊಂಡು. ಇನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ, ಬಿಜಿಎಸ್ ಶಿಕ್ಷಣ ಸಂಸ್ಥೆ ಶಿಕ್ಷಣ ಮಾತ್ರವಲ್ಲದೆ ಜೀವನದ ಪಾಠ ಕಲಿಸಲಿದೆ. ಇಲ್ಲಿ ಓದಿದವರು ಉತ್ತಮ ನಾಗರಿಕರಾಗಿ ಬಾಳುತ್ತಿದ್ದಾರೆ ಅಂತ ಹೇಳಿದ್ರು. ಇವತ್ತು ಸುಂದರವಾಗಿ ಕಾಣ್ತಾ ಇದೆ, ಆದರೆ ಇದರ ಹಿಂದಿರುವಂತಹ ಶಕ್ತಿ, ಇದರ ಹಿಂದಿರುವಂತಹ ಯುಕ್ತಿ, ಸಾಮಾನ್ಯ ಒಂದು ಹಳ್ಳಿಯಲ್ಲಿ ಹುಟ್ಟಿದಂತ, ಅತ್ಯಂತ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂತ ಶ್ರೀ 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 ಜಗದ್ಗುರು ಪದ್ಮಭೂಷಣ ಬಾಲಗಂಗಾಧರ ಸ್ವಾಮೀಜಿಯವರು, ಅವರ ಶ್ರಮ, ಅವರ ಮುಂದಾಲೋಚನೆ ಇವತ್ತು ಇಷ್ಟೊಂದು ದೊಡ್ಡ ಶಾಲಾ ಕಾಲೇಜುಗಳನ್ನ, ಸೇವಾ ಚಟುವಟಿಕೆಗಳನ್ನ, ಆಸ್ಪತ್ರೆಗಳನ್ನ ನಡೆಸಕ್ಕೆ ಕಾರಣೀಕರ್ತವಾಗಿದೆ. ಅದೇ ದಾರಿಯಲ್ಲಿ ಮುಂದುವರಿತಾ ಇರುವಂತಹ ನಿರ್ಮಾಣದ ಸ್ವಾಮೀಜಿಗಳು ಇವತ್ತು ನಿಮ್ಮೆಲ್ಲರಿಗೆ ಕೂಡ ಮಾರ್ಗದರ್ಶಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. Dear students, ನಾವೆಲ್ಲರೂ ಓದುವಾಗ I studied in a single master school, single teacher school. But you are all lucky to get admission in the BGS school. That's why we are proud of you. Behind this, your parents' hard work, your parents' vision. They are working hard to send you all in this school, this college. ಅವರೆಲ್ಲರಿಗೂ ಒಂದು ಕನಸಿದೆ, ನನ್ನ ಮಗ ಅಥವಾ ನನ್ನ ಮಗಳು ಬಿಜಿಎಸ್ ಸ್ಕೂಲ್ ಅಲ್ಲಿ ಓದಿದ್ರೆ ಕೇವಲ ಡಿಗ್ರಿ ಪಡೆಯಲ್ಲ, ಅವಳೊಂದು ಈ ದೇಶದ ಉತ್ತಮ ನಾಗರಿಕರಾಗಿ ಆಚೆ ಬರ್ತಾನೆ ಅನ್ನುವಂಥ ವಿಶ್ವಾಸದಿಂದ ಇನ್ನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಾತನಾಡಿ, ಮಠವು ಹಲವು ಶಿಕ್ಷಣ ಸಂಸ್ಥೆಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಿರೋದು ಹೆಮ್ಮೆಯ ವಿಷಯ. ಬಡ ಹಾಗೂ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿದೆ ಅಂತ ಸಂಸ್ಥೆ ಬಗ್ಗೆ ಹಾಡಿ ಹೊಗಳಿದ್ರು. ಈ ಒಂದು ಸಂಸ್ಥೆಯಲ್ಲಿ ಕೇವಲ ಶಿಕ್ಷಣಕ್ಕೆ ಸಮಯವನ್ನು ಮೀಸಲಿಡತಕ್ಕಂಥದ್ದಷ್ಟೇ ಅಲ್ಲ, ಶಿಕ್ಷಣದ ಜೊತೆಯಲ್ಲಿ ಪ್ರತಿಯೊಂದು ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಹೊರತಕ್ಕಂಥ ನಿಟ್ಟಿನಲ್ಲಿ ಈ ಸಂಸ್ಥೆಯಿಂದ ನಾನಾ ರೀತಿಯ ಕಾರ್ಯಕ್ರಮಗಳು ಏನ್ ನಡೀತಾ ಇರ್ತಕ್ಕಂಥದ್ದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ನಮ್ಮೆಲ್ಲರ ಗಮನ ಬಹುಶಃ ಮುಂದಿನ ಆ ಒಂದು ಕಾರ್ಯಕ್ರಮಗಳ ಬಗ್ಗೆ ಇದೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ರಂಗನಾಥ್ ಅವರು ಮಾತನಾಡಬೇಕಾದ್ರೆ ಪರಪೂಜ್ಯ ಸ್ವಾಮೀಜಿಯವರು ಹಿಂದೆ ಯಾವ ರೀತಿಯಲ್ಲಿ ಕಷ್ಟಗಳನ್ನು ಎದುರಿಸಿ ಇಂಥ ಒಂದು ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿರ್ತಕ್ಕಂಥ ವಿಷಯವನ್ನೇ ನೀಡಿದ್ದಾರೆ. ಅದಕ್ಕೆ ನನ್ನ ಪೂರ್ಣ ಸಹಮತವೂ ಇದೆ. ಇವತ್ತು ಸರ್ಕಾರಗಳು ಸರ್ಕಾರಿ ಶಾಲೆಗಳನ್ನು ನಡೆಸಬೇಕಾಗಿದೆ ಮುಚ್ಚತಕ್ಕಂಥ ಒಂದು ವಾತಾವರಣವನ್ನು ನಾವೇನು ನೋಡ್ತಾ ಇದ್ದೇವೆ. ಇಂಥ ಒಂದು ಪರಿಸ್ಥಿತಿಗಳಲ್ಲಿ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಹಲವಾರು ಧಾರ್ಮಿಕ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಮಹಾಸ್ವಾಮೀಜಿಯವರು ಇವತ್ತು ಶಿಕ್ಷಣಕ್ಕೆ ಸ್ವಾತಂತ್ರ್ಯ ಪೂರ್ವದಿಂದ ಪ್ರಾರಂಭ ಆಗಿ ಈ ಒಂದು ಸಮಾಜ ಅತ್ಯಂತ ದೊಡ್ಡ ಮಟ್ಟದಲ್ಲಿ ವೇಗವಾಗಿ ಬೆಳೀತಾ ಇದೆ. ಇವತ್ತು ಮಕ್ಕಳ ಒಂದು ಬದುಕಿಗೆ ದೊಡ್ಡ ಮಟ್ಟದಲ್ಲಿ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ರಲ್ಲಿ ಹಲವಾರು ಧಾರ್ಮಿಕ ಕ್ಷೇತ್ರಗಳ ಮಹಾ ಸ್ವಾಮೀಜಿಯವರ ಕೊಡುಗೆ ಬಹಳ ದೊಡ್ಡದು ಅಂತಕ್ಕಂಥದ್ದು ಹೇಳಿಕ್ ಬಯಸ್ತೀನಿ. ಕಲರ್ಫುಲ್ ಸ್ಟೇಜ್, ಕಿವಿಗಪ್ಪಳಿಸೋ ಮ್ಯೂಸಿಕ್, ಜುಗಲ್ಬಂದಿಯಲ್ಲಿ ವಿದ್ಯಾರ್ಥಿಗಳ ಭರ್ಜರಿ ಸ್ಟೆಪ್ಸ್. ಹೌದು, ಬಿಜಿಎಸ್ ಉತ್ಸವಕ್ಕೆ ತನ್ನದೇ ಆದ ವಿಶೇಷತೆ ಇದ್ದು
ಬಿಜಿಎಸ್ ಹಾಗೂ ಎಸ್ಜೆಬಿಯ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳ ಪ್ರತಿಭೆ ಅನಾವರಣಕ್ಕೆ ವೇದಿಕೆ ಕಲ್ಪಿಸುತ್ತಿದೆ. ಉತ್ಸವದ ಮೊದಲ ದಿನ ವಿವಿಧ ವಿದ್ಯಾಸಂಸ್ಥೆಗಳ ನಡುವೆ ಜುಗಲ್ಬಂದಿ ಡ್ಯಾನ್ಸ್ ಕಾಂಪಿಟಿಷನ್ ಏರ್ಪಡಿಸಲಾಗಿತ್ತು. ಈ ವೇಳೆ ನಮ್ಮ ಸಂಸ್ಕೃತಿಯ ಪ್ರತೀಕವಾದ ಭರತನಾಟ್ಯ, ಕಥಕ್ ಸೇರಿದಂತೆ ಹಲವು ನೃತ್ಯ ಪ್ರಕಾರಗಳಿಗೆ ಹೆಜ್ಜೆ ಹಾಕಿತ್ತು. ನೋಡುಗರ ಕಾಲು ಕುಣಿಯುವಂತಿತ್ತು. ಕೇವಲ ವಿದ್ಯಾರ್ಥಿಗಳು ಮಾತ್ರವಲ್ಲ, ಟೀಚರ್ಸ್ ಸಹ ಖಾದರ್ ತೋರಿಸಿದ್ರು. ಬಿಜಿಎಸ್ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ಹಾಡು, ಡ್ಯಾನ್ಸ್ಗೆ ಮಾತ್ರವೇ ಸೀಮಿತ ಆಗಿರಲಿಲ್ಲ. ಸಮಾಜದ ಪ್ರಮುಖ ಶರಣರ ಸಮಾಗಮಕ್ಕೆ ಸಾಕ್ಷಿಯಾಯಿತು. ಸಾಧಕರಿಗೆ ಸನ್ಮಾನ ಮಾಡುವ ಮೂಲಕ ಗೌರವಿಸಲಾಯಿತು. ಆ ಎಲ್ಲದರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ. ಬಿಜಿಎಸ್ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಸಿದ್ಧಗಂಗಾ ಮಹಾಸಂಸ್ಥಾನ ಮಠದ ಅಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ, ಜೆಎಸ್ಎಸ್ ಮಹಾವಿದ್ಯಾಪೀಠದ ಅಧ್ಯಕ್ಷ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ನಟಿ ಮಾಲಾಶ್ರೀ, ನಟಿ ಆರಾಧನಾ, ರೇರಾ ಚೇರ್ಮನ್ ರಾಕೇಶ್ ಸಿಂಗ್, ಮಿಸ್ ಗ್ಲೋಬಲ್ ಇಂಡಿಯಾ ವಿನ್ನರ್ ಸೌಂದರ್ಯಗೌಡ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮವು ಬಿಜಿಎಸ್ ಹಾಗೂ ಎಸ್ಜೆಬಿ ಸಂಸ್ಥೆಗಳ ಎಂಡಿ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ನೇತೃತ್ವದಲ್ಲಿ ನಡೆಯಿತು. ಈ ವೇಳೆ ಮಾತನಾಡಿದ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷರಾದ ನಿರ್ಮಲಾನಂದ ಸ್ವಾಮೀಜಿ ಮಾತನಾಡಿ, ಆದಿಚುಂಚನಗಿರಿ ಮಠಕ್ಕೆ 1,500 ವರ್ಷದ ಇತಿಹಾಸವಿದೆ. ಜ್ಞಾನ, ಅಕ್ಷರ ಹಾಗೂ ಅನ್ನದಾಸೋಹದ ಮೂಲಕ ಮಠ ಹೆಸರು ಮಾಡಿದೆ. ಮಡುಗಟ್ಟಿದ ಸಮಾಜಕ್ಕೆ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆದರ್ಶ ಹಾಗೂ ಕನಸುಗಳನ್ನು ಆಶೀರ್ವಚನದ ಮೂಲಕ ತಿಳಿಸಿದರು. ಹಿರಿಯರು ಹಾಕಿಕೊಂಡು ಹೋಗಿರ್ತಕ್ಕಂಥ ಒಂದು ಪರಂಪರೆಯನ್ನು ನಾವು ತಿಳಿದು ಸರಿಯಾದ ರೀತಿಯಲ್ಲಿ ಅಧ್ಯಯನವನ್ನು ಮಾಡಿದ್ದೆ ಆದರೆ ಇಂದಿನ ನಮ್ಮ ಬದುಕು ಹೇಗಿದೆ, ಹೇಗಿರಬೇಕು, ಮುಂದಿನ ಬದುಕುಗಳನ್ನು ಹೇಗೆ ಕಟ್ಟಿಕೊಳ್ಬೇಕು ಅನ್ನೋದಕ್ಕೆ ಒಂದು ಮಾರ್ಗದರ್ಶನ ನಮಗೆ ಸಿಗುತ್ತೆ. ಇದಕ್ಕೆ ನಮಗೆ ಆದರ್ಶಪ್ರಾಯವಾಗಿ ನಮ್ಮ ಕಾಲಮಾನದಲ್ಲಿ ನಮ್ಮ ಪೂಜ್ಯರು ಡಾಕ್ಟರ್ ಬಾಲ್ ಗಂಗಾಧರ ಮಹಾಸ್ವಾಮೀಜಿಯವರು ಮಡುಗಟ್ಟಿದ ಸಮಾಜಕ್ಕೆ, ಒಂದು ಸಮುದಾಯಕ್ಕೆ ಒಂದು ಚೈತನ್ಯವನ್ನು ಕೊಟ್ಟಂತಹವರು. ಅಂತಹ ಮಹಾಪೂಜ್ಯರ ನೆನಪು ಇಂದಿನ ಯುವಕರಿಗೆ, ಜನಜಿ ಅಂತ ಏನು ಹೇಳಿದರೆ 2000 ನಂತರದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಆದರ್ಶಗಳ ಕೊರತೆ ಕಾಡಬಾರದು ಅನ್ನೋ ಕಾರಣಕ್ಕೆ ಪೂಜ್ಯ ಗುರುಗಳನ್ನು ವೈಭವೀಕರಿಸಬೇಕು ಅನ್ನೋ ದೃಷ್ಟಿ ಅಲ್ಲ, ಅಂತಹವರ ಆದರ್ಶಗಳನ್ನು ನಮ್ಮ ಮಕ್ಕಳ ಮನಸ್ಸಿಗೆ ತುಂಬಿದೆಯಾದರೆ ತಮ್ಮ ಓದಿನ ಜೊತೆಯಲ್ಲಿ ಆದರ್ಶವೂ ಕೂಡ ನಿಮ್ಮ ಬದುಕಿನ ಭಾಗ ಆಗುತ್ತೆ. ಆದರೆ ಸ್ವಾರ್ಥಿಗಳಾಗುವುದರ ಬದಲು ಸಮಾಜದ ಸೇವಕರಾಗ್ತಾರೆ, ತಮ್ಮ ಬದುಕನ್ನು ಕೂಡ ಬೆಳೆಸ್ಕೊಳ್ತಾರೆ. ಇದೇ ಮಾತನ್ನ ಮೇಲೆ ಸ್ವಾಮಿ ವಿವೇಕಾನಂದರು ಮೈಸೂರು ಮಹಾರಾಜರಿಗೆ ಬರೆದ ಪತ್ರದಲ್ಲಿ ಹೇಳಿದ್ದು, ಡಿಯರ್ ರಾಜನ್, ಲೈಫ್ ಈಸ್ ವೆರಿ ಶಾರ್ಟ್, ಆಲ್ ದ ವ್ಯಾನಿಟೀಸ್ ಆಫ್ ದ ವರ್ಲ್ಡ್ ಆರ್ ಟ್ರಾನ್ಸಿಯಂಟ್, they alone will live who will live for others, rest are more dead than alive. ಈ ಒಂದು ದೃಷ್ಟಿಯಿಂದ ನೋಡಿದರೆ ತನ್ನ ಬದುಕಿನ ಜೊತೆಗೆ ಸಮಾಜದ ಬದುಕನ್ನು ಕೂಡ ಹಸನಗೊಳಿಸುವ ಕಾರ್ಯದಲ್ಲಿ ಯಾರು ನಿರತರಾಗ್ತಾರೋ ಬದುಕಿದ್ದಾಗಲೂ ಬದುಕಿರ್ತಾರೆ, ಬದುಕಿನ ನಂತರದಲ್ಲಿ ಕೂಡ ಜನಮಾನಸದಲ್ಲಿ ನೆಲೆಯಾಗಿ ನಿಂತಿರ್ತಾರೆ. ಉಳಿದವರು ಬದುಕಿದ್ದಾಗಲೂ ಕೂಡ ಸತ್ತಾಗಿ ಬದುಕ್ತಾರೆ, ಸತ್ತ ನಂತರ ಸಹಜವಾಗಿ ಸತ್ತೋದ ರೀತಿಯಲ್ಲಿ ಆಗ್ತಾರೆ. ಶ್ರೇಷ್ಠ ಬದುಕನ್ನು ನಡೆಸಿದಂಥವರು ನಮ್ಮ ಪೂಜ್ಯ ಗುರು ಶ್ರೀ ಡಾಕ್ಟರ್ ಬಾಲ್ ಗಂಗಾಧರ ಮಹಾಸ್ವಾಮೀಜಿಯವರು. ಅಂತಹವರ ಜೀವನ ಆದರ್ಶ ಫೌಂಡರ್ಸ್ ಡೇ ಮತ್ತು ಕಲ್ಚರಲ್ ಫೆಸ್ಟ್ ಮುಖಾಂತರ ನಮ್ಮ ಮಕ್ಕಳಿಗೆ ತಿಳಿಸುವ ಇದೊಂದು ಚಿಕ್ಕ ಪ್ರಯತ್ನ. ಈ ಕಾರ್ಯಕ್ರಮದ ಮುಖಾಂತರ ನಮ್ಮ ಮಕ್ಕಳ ಟ್ಯಾಲೆಂಟ್ಸನ್ನು ಪ್ರಾರಂಭದಲ್ಲಿ ಮಕ್ಕಳು ಎನಾಕ್ಟ್ ಮಾಡಿದ ಕಾರ್ಯಕ್ರಮವನ್ನು ನೋಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ನಮ್ಮ ಯುವ ಮಕ್ಕಳಲ್ಲಿ ಎಷ್ಟೊಂದು ಶಕ್ತಿ ಇದೆ ಅಲ್ವಾ, ಅವರು ಶಕ್ತಿ ಇದೆ. ಈ ಒಂದು ಶಕ್ತಿ ಸರಿಯಾದ ರೀತಿಯಲ್ಲಿ ಚಾನಲೈಸ್ ಆದರೆ ಮಾತ್ರ ಆ ಶಕ್ತಿಗೆ ಒಂದು ಬೆಲೆ ಬರ್ತದೆ. ಇನ್ನು ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಮಾತನಾಡಿ, ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ದೂರದೃಷ್ಟಿಯಿಂದ ಶಿಕ್ಷಣ, ಆರೋಗ್ಯ ಸೇರಿದಂತೆ ಹಲವಾರು ಸಮಾಜಮುಖಿ ಕೆಲಸ ಮಾಡಿದ್ದಾರೆ. ಅವರು ಮಾಡಿದ ಚಿಂತನೆಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳು ಇಂದು ವ್ಯಾಸಂಗ ಮಾಡಬಹುದಾಗಿದೆ. ವಿದ್ಯಾರ್ಥಿಗಳಿಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗೂ ಅವಕಾಶ ನೀಡಬೇಕು ಎಂಬ ಕಲ್ಪನೆಯಿಂದ ನಾವು ಈ ರೀತಿಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಅಂತ ಹೇಳಿದರು. ಬಿಜಿಎಸ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸಿಟಿ ಏನು ಇವತ್ತು ನಮ್ಮ ಈ ಸಂಸ್ಥೆಯಿಂದ ಆಯೋಜಿಸಿರತಕ್ಕಂಥ ಬಿಜಿಎಸ್ ಉತ್ಸವ ಮತ್ತು ಫೌಂಡರ್ಸ್ ಡೇ, ಇವತ್ತು ಅನೇಕ ಗಣ್ಯ ವ್ಯಕ್ತಿಗಳು ಬಂದಿದ್ದರು, ಅನೇಕ ಪೂಜ್ಯ ಮಠಾಧೀಶ್ವರಗಳು ಬಂದಿದ್ದರು. ಇವತ್ತು ನಮ್ಮ ಈ ಸಂಸ್ಥೆಯಿಂದ ಏನು 17ನೇ ವರ್ಷದ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಸ್ಮರಣೆಯೊಂದಿಗೆ ಈ ಫೌಂಡರ್ಸ್ ಡೇ ಅಂತ ಈ ಸಮಾರಂಭ ಇಟ್ಕೊಂಡಿದ್ದು, ಇದಕ್ಕೆ ಅನೇಕ
ರಾಜಕಾರಣಿಗಳಾಗಿರ್ಬೋದು, ಮೀಡಿಯಾ ಪರ್ಸನ್ಸ್ ಆಗಿರ್ಬೋದು, ಎಲ್ಲರೂ ಬಂದು ಈ ನಮ್ಮ ಸಂಸ್ಥೆನ ತುಂಬ ಹೃದಯದಿಂದ ಹಾರೈಸಿದ್ದಾರೆ. ಅವರೆಲ್ಲರಿಗೂ ಸಹ ನಮ್ಮ BGS ಸಂಸ್ಥೆ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಈ ಸಂಸ್ಥೆಯಿಂದ ಇನ್ನೂ ಮುಂದಕ್ಕೆ ಇನ್ನೂ ಅನೇಕ ಥರವಾದ ಕಾರ್ಯಕ್ರಮಗಳನ್ನ ಇಟ್ಕೊಳ್ತೀವಿ. ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಅಲ್ಲ, ಅವರ ಸಂಸ್ಕೃತಿನ ಬೆಳೆಸ್ಕೊಳ್ಳಿಕ್ಕೋಸ್ಕರ, ಸಂಸ್ಕೃತಿನ ಉಳಿಸ್ಕೋಸ್ಕರ ಈ ಸಮಾರಂಭವನ್ನು ಏರ್ಪಡಿಸಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಾಗವಹಿಸಿದಂಥ ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತೀನಿ. BGS ಉತ್ಸವದಲ್ಲಿ ಸಾಧಕರಿಗೆ ಸನ್ಮಾನ, ಅತ್ಯುತ್ತಮ ಸೇವೆ ಸಲ್ಲಿಸಿದವರಿಗೆ ಸೇವಾ ರತ್ನ ಪ್ರಶಸ್ತಿ ವಿತರಣೆ. ಇನ್ನು ಈ ಕಾರ್ಯಕ್ರಮದಲ್ಲಿ BGSನಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿ ಸಾಧನೆ ಮಾಡಿದ ಕೆಲ ಸಿಬ್ಬಂದಿಗೆ BGS ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದು ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗೆ ಸ್ಫೂರ್ತಿದಾಯಕವಾಗಿತ್ತು. ಇನ್ನು 2ನೇ ದಿನದ BGS ಉತ್ಸವ ಸಹ ಅದ್ಧೂರಿಯಾಗಿ ನಡೆದಿದ್ದು ಗಣ್ಯರು ಭಾಗವಹಿಸಿದ್ರು.